ಎಕ್ಸಾಮ್ ಹೇಗೆ ಪಾಸ್ ಮಾಡ್ತಿದ್ದೆ. ದೇವರು ಇದ್ದಾರೆ. ಸೈಕಲ್ ಪ್ಯೂರ್ ಅಗರಬತ್ತಿಗಳು. ಕಾಮನ್ ಆಗಿ ಇಂಜಿನಿಯರಿಂಗ್ನ 4 ವರ್ಷ ಮಾಡ್ತಾರೆ. ನಾನು 6 ವರ್ಷದಿಂದ ಮಾಡ್ತಾನೇ ಇದ್ದೀನಿ. ದಯವಿಟ್ಟು ಈ ಸೆಮಿಸ್ಟರ್ ಎಲ್ಲಾ ಸಬ್ಜೆಕ್ಟ್ ಪಾಸ್ ಆಗೋ ಥರ ಮಾಡಪ್ಪ. ನಮ್ಮ ಅಪ್ಪ ಅಮ್ಮ ಬೈದಾಗ್ಲೂ ನನ್ನ ಜೊತೆ ಇದ್ರ, ನಾನು ತುಂಬಾ ಲೋನ್ಲಿ ಫೀಲ್ ಆದಾಗ್ಲೂ ನನ್ನ ಜೊತೆ ಇದ್ರ, ನಾನು ಖುಷಿಯಾಗಿದ್ದಾಗ ಬೇಜಾರಾಗಿದ್ದಾಗಲೂ ನನ್ನ ಜೊತೆ ಇದ್ರ, ನನ್ನ ಗರ್ಲ್ ಫ್ರೆಂಡ್ ಇಲ್ಲದೆ ಇದ್ದಾಗ ರೋಸ್ ಡೇ, ಕಿಸ್ ಡೇ, ಹಗ್ ಡೇ, ವ್ಯಾಲೆಂಟೈನ್ಸ್ ಡೇ ದಿವಸನೂ ನನ್ನ ಜೊತೆ ಇದ್ರ. ಆದ್ರೆ ಇವಾಗ ಸೆಮ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ. ಲಾಸ್ಟ್ ಟೈಮ್ದು 3 ಬ್ಯಾಕ್ ಬೇರೆ ಇದೆ. ಈ ಸೈಮ್ ಎಲ್ಲಾವುದು ಹೊಗೆ ಹಾಕ್ಸ್ಕೊಳ್ಳೋ ಪ್ರೋಗ್ರಾಮ್ ಬೇರೆ ಇದೆ. ಈ ಸಲ ಮಾತ್ರ ನನ್ನ ಕನ್ಸಲ್ಲಿ ಬಂದು ಕಾಡ್ಬೇಡ್ರಮ್ಮ. ಲೋ ಮಗ, ನನ್ನ ಹತ್ರ ಇರೋ ಬುಕ್ಕಲ್ಲಿ ಲಾಸ್ಟ್ 2 ಮಾಡಲ್ ಬಿಟ್ಟೋಗಿದೆ ಕಣ. ನನ್ನ ಹತ್ರ ಇರೋ ಬುಕ್ ಕೊಡು, ಜೆರಾಕ್ಸ್ ಮಾಡಿಸ್ಕೊಡ್ತೀನಿ. ಜೆರಾಕ್ಸ್ ಯಾಕೋ? ನನ್ನ ಬುಕ್ಕೇ ತಗೊಂಡೋದು. ನೀನ್ ಚೆನ್ನಾಗಿ ಓದಿ ಪಾಸ್ ಆದ್ರೆ ನಂಗೆ ಅಷ್ಟೇ ಸಾಕು. ಅಲ್ಲ ಕಣಯ್ಯ, ಜೀವನ ಪೂರ್ತಿ ಅವ್ನು ಚೆನ್ನಾಗಿ ಓದ್ಲಿ ಇವ್ನು ಚೆನ್ನಾಗಿ ಓದ್ಲಿ ಅಂತ ಹಾರೈಸ್ತಾ ಇದ್ರೆ ನೀನು ಚೆನ್ನಾಗಿ ಓದ್ಲಿ ಅಂತ ಹಾರೈಸೋರು ಯಾರು? ಮೆತ್ತೆ ಕಣಯ್ಯ ನೀನು. ಹಲೋ, ಹೇಳು ಬ್ರೋ. ಮಗ, ನಾಳೆ ಎಕ್ಸಾಮ್ಗೆ ಏನು ಓದ್ಬೇಕು? ಅಚ್ಚ, ನನಗೂ ಏನು ಓದ್ಬೇಕಂತ ಗೊತ್ತಾಗ್ತಿಲ್ಲ. ನಾನು ಫಿಲ್ಮ್ ನೋಡ್ತಾ ಕೂತೀನಿ. ನೀವು ಟಾಪರ್ಗಳೇ ಏನೋ ಅರ್ಥ ಆಗ್ತಿಲ್ಲ ಅಂತಿದ್ರೆ ನಾವಿನ್ನು ಲೋಫರ್ಗಳು. ನಮ್ಗೆ ಏನು ಅರ್ಥ ಆಗತ್ತೆ ಮಗ? ನಂದು ನಾಳೆ ಹೋಗೇನೆ ಬಿಡು. ಬಾಯ್. ಹ್ಞೂ ಮಚ್ಚ, ಬಾಯ್. ಸಾಯಿ ನನ್ನ ಮಗನೇ. ಏನ್ ಮಗ, ನಾಳೆ ಎಕ್ಸಾಮ್ ಇಟ್ಕೊಂಡು ಇಷ್ಟಾರಾಮಾಗಿ ಎಣ್ಣೆ ಹೊಡಿತಿದ್ಯಾ? ಮಗ, ತೆಗದ್ ನೋಡ್ದೆ, ತಿರುಗ್ಸ್ ನೋಡ್ದೆ, ಮೊಗ್ಚ ಕೂಡ ನೋಡ್ದೆ ಮಗ. ಏನೂ ಅರ್ಥ ಆಗಿಲ್ಲ, ಬಿಟ್ಬಿಟ್ಟೆ. ಮತ್ ನಾಳೆ ಎಕ್ಸಾಮ್ ಅಲ್ಲಿ ಏನೋ ಬರೀತ್ಯಾ? One single subject can't decide my future, ಮಗ.